ದಿನ ಆಯಿತು ಮೈಸೂರಲ್ಲಿ ಹಾಗೆ ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಅಡ್ಡಾಡೋಣ ಅಂತ ಶಿವರಾಂಪೇಟೆ ರೋಡಲ್ಲಿ ಎಂಟ್ರಿ ಆಗ್ತಿದ್ದ ಹಾಗೆಯೇ ಒಂದಷ್ಟು ಅಂಗಡಿ ಮುಂದೆಗಡೆ ತುಂಬ ಚೆನ್ನಾಗಿ ಅಲಂಕಾರವಾಗಿ ಬೊಂಬೆಗಳನ್ನು ರೆಡಿ ಮಾಡಿ ಲಕ್ಷ್ಮಿಗಳನ್ನು ಬೊಂಬೆ ಪ್ರತಿರೂಪವಾಗಿ ಕೂರಿಸಿದ್ರು. ಒಂದು ಲಕ್ಷ್ಮಿಗಿಂತ ಮತ್ತೊಂದು ಲಕ್ಷ್ಮಿ ಗೊಂಬೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅರೆರೆ ಆಷಾಢ ಮುಗಿತಿದ್ದ ಹಾಗೇನೆ ಶ್ರಾವಣ ಶುರು. ಹಾಗಿದ್ರೆ ಲಕ್ಷ್ಮಿ ಹಬ್ಬಕ್ಕೆ ನಾವೆಲ್ಲ ರೆಡಿ ಆಗಬೇಕಲ್ವಾ ಅಂತ ಕತ್ತೆತ್ತು ನೋಡಿದಾಗ ಕಣ್ಣಿಗೆ ಬಿದ್ದಿದ್ದು ಈ ಶ್ರೀರಾಜ್ ನಾವಲ್ಟೀಸ್. ಹೌದು, ಶಿವರಾಂಪೇಟೆಯಲ್ಲಿರುವಂತಹ ಈ ಅಂಗಡಿಯ ಮುಂದೆ ಮನೆಯಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು, ಅದಕ್ಕೆ ಡೆಕೋರೇಷನ್ ಮಾಡಬೇಕು, ಒಂದಷ್ಟು ಅಲಂಕಾರಿಕ ಸಾಮಗ್ರಿಗಳು ಬೇಕು ಅಂತ ಅಂದಾಗ ಏನೆಲ್ಲ ಬೇಕು ಅಂತ ತಲೆಗೆ ಹೊಳೆಯುತ್ತೋ ಅದೆಲ್ಲ ಈ ಅಂಗಡಿ ಮುಂದೆ ನನಗೆ ಕಾಣಿಸ್ತು. ಹಾಗಿದ್ರೆ ಅಂಗಡಿ ಒಳಗೆ ಹೋಗಿ ಈ ಇಷ್ಟು ಸಾಮಾನುಗಳು ಎಷ್ಟಾಗ್ಬೋದು, ನಾವು ಏನೆಲ್ಲ ತಗೋಬೇಕು ಇದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಈ ಅಂಗಡಿಗೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಒಳಗೆ ಹೋಗೋಣ ಬನ್ನಿ. ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ಶಾಪಿಂಗ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಮನೆಯಲ್ಲಿ ಅಲಂಕಾರ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ರೆಡಿ ತೊಗೊಂಡು ಹೋಗೋಣ ಅಂತ ಅಂದರೆ ಮಾರ್ಕೆಟಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ಥರದ ಸಿಗುತ್ತೆ, ಅದಕ್ಕೆ ಎಷ್ಟಾಗಬಹುದು, ಬಡ್ಜೆಟ್ ಅಂತೂ ತುಂಬ ಮ್ಯಾಟರ್ ಆಗುತ್ತೆ. ಸೊ ಈ ನನ್ನ ವಿಡಿಯೋ ಮೂಲಕ ನಿಮಗೆ ಇವತ್ತು ವರಮಹಾಲಕ್ಷ್ಮಿ ವ್ರತ ಮಾಡಲಿಕ್ಕೆ ಒಂದು ಲಕ್ಷ್ಮಿಯನ್ನು ಮನೆಯಲ್ಲಿ ಕೂರಿಸ್ಬೇಕು ಅಂತಂದರೆ ಟೈಮ್ ಇಲ್ಲ ಅಂತ ಅಂದರೆ ರೆಡಿಮೇಡ್ ತರಬೇಕು ಅಂದರೆ ಎಷ್ಟಾಗುತ್ತೆ ಅನ್ನೋ ಬಡ್ಜೆಟನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಇವತ್ತು ಬಂದಿದ್ದೀನಿ ಶ್ರೀರಾಜ್ ನಾವಲ್ಟೀಸ್. ಡಿಸ್ಕ್ರಿಪ್ಷನ್ನಲ್ಲಿ ಫುಲ್ ಅಡ್ರೆಸ್ ಹಾಕಿರ್ತೀನಿ, ಈವನ್ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನನ್ನ ಹಿಂದೆ ನೋಡ್ತಾ ಇರ್ಬೋದು ಮುದ್ದಾಗಿರುವಂತಹ ಲಕ್ಷ್ಮಿ, ಅಲಂಕಾರವಾಗಿ ಕೂತಿರುವಂಥ ಪುಟಾಣಿ ಲಕ್ಷ್ಮಿಗಳು, ದೊಡ್ಡ ಲಕ್ಷ್ಮಿಯಿಂದ ಹಿಡಿದು ಪುಟ್ಟ ಲಕ್ಷ್ಮಿ ತನಕ. ಸೊ ಎಷ್ಟು ರೇಟ್ ಆಗುತ್ತೆ, ನಾವು ಕೂಡಿಟ್ಟಿರೋ ಹಣದಲ್ಲಿ ಅಲಂಕಾರವಾಗಿರುವಂತಹ ಲಕ್ಷ್ಮಿನ ಮನೆಗೆ ತರಬಹುದಾ, ತರಕ್ಕಾಗಲ್ವಾ, ಈ ಎಲ್ಲದಕ್ಕೂ ಉತ್ತರ ಈ ಒಂದು ವಿಡಿಯೋದಲ್ಲಿ. ಸೊ ಶುರು ಮಾಡೋಣ. ವೆಲ್ಕಮ್ ಟು ಕೃತಿಕಾ ಕುಟೀರ ಒನ್ಸ್ ಅಗೇನ್. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಸರ್? ಮ್ಯಾಮ್ ಮೋಹಿತ್ ಅಂತ. ಓಕೆ ಸರ್, ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಎಲ್ಲರೂ ಮನೆಯಲ್ಲಿ ಒಂದು ಲಕ್ಷ್ಮಿ ಕೂರಿಸೋ ಅಂಥ ಪದ್ಧತಿ. ಸೊ ನಿಮ್ಮ ಅಂಗಡಿಯಲ್ಲಿ ನಾನು ಸಾಕಷ್ಟು ಲಕ್ಷ್ಮಿ ರೂಪದ ಗೊಂಬೆಗಳನ್ನು ನೋಡಿದೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ನಾವು ಮಾರ್ಕೆಟಲ್ಲಿ ಬಂದು ತಗೋಬೇಕು ಅನ್ನೋದಾದ್ರೆ ಯಾವ ಥರದ ಲಕ್ಷ್ಮಿ ಸಿಗುತ್ತೆ, ಸಪ್ರೇಟ್ ಸಿಗುತ್ತಾ, ರೆಡಿ ಇರೋದು ಸಿಗುತ್ತಾ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಮ್ಯಾಮ್ ನೋಡಿ, ಇದು ಫಸ್ಟು ಒಂದು ಇಟ್ಟಿದ್ದೀನಿ ರೆಡಿ ವರಮಹಾಲಕ್ಷ್ಮಿ ಗೊಂಬೆನೂ ಹೇಳ್ಬೋದು, ಡಾಲ್ ಹೇಳ್ಬೋದು ನೀವು. ಇದು ಫುಲ್ ರೆಡಿ. ಫಸ್ಟು ನಾವು ಮುಖವಾಡ ಇಟ್ಟಿದ್ದೀವಿ, ಆಮೇಲೆ ಹಸ್ತಪಾದ, ಕೈ ಏನು ಬೇಕು ಇದಕ್ಕೆ ಇನ್ನೂ ಆಲ್ಟರು ಮಾಡ್ಬೋದು ನೀವು. ಇದರಲ್ಲಿ ನಿಮಗೆ 3-4 ಕಲರ್ ಸಿಗುತ್ತೆ. ಮತ್ತು ಹಿಂದೆ ನೀವು ಕಾಯಿ ಇಡ್ಬೋದು, ಇಲ್ಲಿ ಫ್ಲವರ್ ಡೆಕೋರೇಷನ್, ಇನ್ನೂ ಏನು ಬೇಕೋ ಅದು ಮಾಡ್ಬೋದು. ಮತ್ತು ಇದರಲ್ಲಿ ವಿತೌಟ್ ನಿಮಗೆ ಸಪ್ರೇಟ್ ಮುಖವಾಡನೂ ಸಿಗುತ್ತೆ. ಇದು ಅಪ್ರಾಕ್ಸ್ 3200 3500 ಹಂಗೆ ಸ್ಟಾರ್ಟಿಂಗು, ಅಂದರೆ ಸೈಜ್ ಮೇಲೆ ರೇಟ್ಸು. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಬಂದು 1900ಇಂದ ಸ್ಟಾರ್ಟು, ಚಿಕ್ಕ ಸೈಜು. ಹಾಂ ಮ್ಯಾಮ್, ಸಪ್ರೇಟು ಇದೆ ಇದರಲ್ಲಿ. ವಿತೌಟ್ ಮುಖವಾಡನೂ ಸಿಗುತ್ತೆ, ಸಪ್ರೇಟ್ ಮುಖವಾಡನೂ ಆಗ್ಬೋದು ನೀವು. ಮತ್ತು ಸಪ್ರೇಟ್ ಡಾಲು ಸಿಗುತ್ತೆ ಈ ಥರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಅಲಂಕಾರಿಕ ವಸ್ತುಗಳು ಇಲ್ಲಿ ಸಾಕಷ್ಟು ಕಾಣಿಸ್ತಾ ಇದೆ. ಹಾಗಿದ್ರೆ ನಮ್ಮ ಬಡ್ಜೆಟಲ್ಲೇ ಈ ಒಂದು ಅಲಂಕಾರಿಕ ವಸ್ತುಗಳು ಸಿಗುತ್ತಾ ಅನ್ನೋದನ್ನು ಅವ್ರ ಹತ್ರನೇ ಕೇಳೋಣ. ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸಪ್ರೇಟಾಗಿ ದೇವರಿಗೆ ಹಾಕುವಂಥ ಜಡೆ, ಮುಖವಾಡದಲ್ಲಂತೂ ತುಂಬ ವಿಧವಾಗಿರುವಂಥ ರೀತಿಗಳು ಕಾಣಿಸ್ತಾ ಇದೆ. ಹಾಗೆ ಒಡವೆಗಳು, ಪಾದ, ಹಸ್ತ, ಹೀಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಅಲಂಕಾರಿಕ ವಸ್ತುಗಳು ಕಾಣಿಸ್ತಾ ಇದೆ. ಸೊ ಎಷ್ಟಾಗುತ್ತೆ ಅವರನ್ನೇ ಕೇಳೋಣ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಯುವರಾಜ್. ಎಲ್ಲರಿಗೂ ನಮಸ್ತೆ. ಮತ್ತು ಬರುವ ವರಮಹಾಲಕ್ಷ್ಮಿಗೆ ಶ್ರೀರಾಜ್ ನಾವಲ್ಟೀಸಿಂದ ಎಲ್ಲರಿಗೂ ಶುಭಾಶಯಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಬರ್ತಿದ್ದ ಹಾಗೇನೆ ಶ್ರೀರಾಮ್ ನಾವಲ್ಟೀಸಲ್ಲಿ ಫಸ್ಟ್ ಕಣ್ಣಿಗೆ ಕಂಡಿದ್ದು ಈ ಪುಟಾಣಿ ಲಕ್ಷ್ಮಿ ಗೊಂಬೆಗಳು. ಸೊ ಹಬ್ಬಕ್ಕೆ ಇನ್ನೊಂದು ಸ್ವಲ್ಪ ದಿನ ಇದೆ, ಮನೆಯಲ್ಲಿ ತಯಾರಿ ಮಾಡೋಕೆ ಸಮಯ ಇಲ್ಲ ಅಂತ ಅಂದರೆ ಇಲ್ಲಿಗೆ ಬಂದ್ರೆ ರೆಡಿಯಾಗಿ ಲಕ್ಷ್ಮಿ ಸಿಗುತ್ತೆ, ಲಕ್ಷ್ಮಿ ಗೊಂಬೆಗಳು ಸಿಗುತ್ತೆ ಅನ್ನೋದು ಕಾಣಿಸ್ತು. ಮಾಹಿತಿ ಕೊಡ್ತೀರಾ? ಹೌದು ಮ್ಯಾಮ್. 750 ಇದ್ರ ಸ್ಟಾರ್ಟಿಂಗ್ ಪ್ರೈಸು ಇದೆ, ಸ್ಟಾರ್ಟಿಂಗ್ ರೇಂಜ್ ನಮ್ಮ ಹತ್ರ ಇರೋದು. ಇದ್ರ ಮೇಲೆ ನೀವು ಚಿಕ್ಕದ ಕೈ ಹಾಕ್ಬಿಟ್ಟು ಮುಖವಾಡ ಹಾಕೋಬಹುದು. ನಮ್ಮ ಹತ್ರ ಈ ಥರ ಮುಖವಾಡನೂ ಐತೆ. ಇದರಲ್ಲಿ ನಿಮಗೆ ಪ್ಲೇನ್ ಮುಖವಾಡನೂ ಬೇಕಾದ್ರೆ ಸಿಗುತ್ತೆ, ಸ್ವಲ್ಪ ಡೆಕೋರೇಟಿವ್ ಆಗೈತೆ, ಇದು ಸಿಗುತ್ತೆ ನಿಮಗೆ. ಇದು ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಆಯ್ತದೆ 150 to 200 ಗಂಟ ಸ್ಟಾರ್ಟಿಂಗ್ ರೇಂಜು. ಅದ್ರ ಮೇಲೆ ನಿಮಗೆ ಎಷ್ಟು ಡೆಕೋರೇಟಿವ್ ಆಗೈತದೆ ಅದು ಅಷ್ಟು ಜಾಸ್ತಿ ಪ್ರೈಸ್ ಆಯ್ತದೆ. ಇದು ಮಣ್ಣಿಂದ? ಹೌದು, ಇದು ಮಣ್ಣು. ಓಕೆ. ಇದು ನೀವು ಈ ಥರ ಇಟ್ಕೋಬೋದು ಆರಾಮಾಗಿ.
ಕೈ ಹಾಕ್ಬಿಟ್ಟು ಮುಖ ಇಲ್ಲದೆ ಬರೀ ಲಕ್ಷ್ಮಿ ಗೊಂಬೆಗಾದ್ರೆ ನಿಮಗೆ ಇದು 750 ಬೀಳುತ್ತೆ. ಹೌದು ಮ್ಯಾಮ್. ಇದು ನೋಡಿ, ಇದಕ್ಕೆ ಸ್ವಲ್ಪ ದೊಡ್ಡದು. ಓಕೆ. ಸೊ ನಮಗೆ ಯಾವ ಗೊಂಬೆ ಬೇಕು ಅದ್ರ ಮೇಲೆ ಪ್ರೈಸ್ಗಳು ವೇರಿ ಆಗ್ತಾ ಹೋಗುತ್ತೆ. ಆಮೇಲೆ ಒಂದೇ ಸೈಜಲ್ಲಿ ನಿಮಗೆ ಮಿನಿಮಮ್ 3 ಕಲರ್ಸ್ಗಳು ನಿಮ್ಗೆ ಸಿಗುತ್ತೆ. ನೀವು ಯಾವ ಕಲರ್ ಬೇಕಾದ್ರೂ ಚೂಸ್. ಈ ಥರ ನೋಡಿ, ಮತ್ತೆ ರೆಡಿ ಮುಖೋಟಗಳು ಸ್ಟೋನ್ ವರ್ಕ್ಸು. ಇದು ರೆಡಿ ಸ್ಟಾರ್ಟಿಂಗ್ ಪ್ರೈಸ್ 800. ಸ್ಟೋನ್ ವರ್ಕ್ಸಿಂದ ನಿಮಗೆ ಎಷ್ಟು ಜಾಸ್ತಿ ಸ್ಟೋನ್ ವರ್ಕ್ ಇದ್ರ ಮೇಲೆ ಬೀಳುತ್ತೆ ಅಷ್ಟೇ ಜಾಸ್ತಿ ಕಾಸ್ಟ್ ಆಯ್ತದೆ. ಅದರ ಆಮೇಲೆ ನಮ್ಮ ಇದರಲ್ಲಿ ನೋಡಿ, ನಮ್ಮ ಹತ್ರ ಪ್ರೀಮಿಯಮ್ದು ಐತೆ. ಪ್ರೀಮಿಯಂ ಕ್ವಾಲಿಟಿದು ಐತೆ ನಮ್ಮ ಹತ್ರ. ಇದು ನಿಮಗೆ ಮಿನಿಮಮ್ 3000 ಹತ್ರ ಬೀಳುತ್ತೆ ಮ್ಯಾಮ್. ಸೊ ಇದರಲ್ಲಿ ಎಲ್ಲ ಒಡವೆಗಳೆಲ್ಲ ಹೌದು ರೆಡಿ ಆಗಿದೆ. ಹೌದು, ಪ್ರೀಮಿಯಂ ಕ್ವಾಲಿಟಿ ಇದು. ಓಕೆ. ಸೊ ಅದನ್ನ ರಿಮೂವ್ ಮಾಡಿ ಮತ್ತೆ ಹಾಕ್ಬೋದಾ? ಹೌದು ಮ್ಯಾಮ್. ಇದನ್ನ ಯಾವ ಬೇಕಾದ್ರೂ ಯಾವ್ದು ಏನು ಚೇಂಜಸ್ ಮಾಡ್ಬೇಕಂದ್ರೆ ನೀವು ಏನೋ ತೊಗೊಂಡೋಗಿರ್ತೀರಾ, ಬೈ ಮಿಸ್ಟೇಕ್ ಆಗಿ ಆಚೆ ಬಂದಿರುತ್ತೆ, ಇಲ್ಲ ನಿಮಗೆ ಸ್ವಲ್ಪ ಚೇಂಜ್ ಮಾಡಬೇಕು ಈ ಥರ ಗಮ್ ಬರುತ್ತೆ. ಸಿಲಿಕಾನ್ ಗಮ್ ಹೇಳ್ತೀವಿ. ಇದನ್ನು ತೆಗೆದ್ಬಿಟ್ಟು ನೀವು ಹೆಂಗೆ ಬೇಕಾದ್ರೂ ಹಾಕೋಬೋದು. ಸಿಲಿಕಾನ್ ಟೈಪ್ ಐತೆ. ಆಮೇಲೆ ನಿಮಗೆ ಪ್ಲೇನ್ ಮುಖೋಡ ಬೇಕಂದ್ರೆ ಸಿಲ್ವರ್ ಇದು ಸಿಗುತ್ತೆ, ಪ್ಲೇನ್ ಮುಖೋಡ. ಅದ್ರ ಮೇಲೆ ನಿಮಗೆ ಈ ಥರ ವೆರೈಟೀಸ್ ಆಗಿ ಸಿಗುತ್ತೆ. ಬೇಕಂದ್ರೆ ಅದ್ರ ಮೇಲೆ ನಿಮ್ಗೆ ಸ್ಟೋನ್ಸ್ ಬೇಕಂದ್ರೆ ಸ್ಟೋನ್ಸು ಕೊಡ್ತೀವಿ. ನಿಮಗೆ ಇಲ್ಲೇ ರೆಡಿ ಮಾಡ್ಕೊಡ್ಬೇಕಂದ್ರೆ ನೋಡಿ, ಇಲ್ಲಿ ಇಷ್ಟು ಐತೆ. ನಿಮಗೆ ಇಷ್ಟಪಟ್ಟು ಡಿಸೈನ್ಸ್ಗಳು ಇಷ್ಟ ಬಂದಿದ್ದ ಸ್ಟೋನ್ಸ್ಗಳು ನೀವು ಹೇಳಿದ್ರೆ ನಾವೇ ಇಲ್ಲಿ ಮುಂದೆನೇ ಹಾಕಿ ಕೊಡ್ತೀವಿ. ಯಾವ ಥರ ಡಿಸೈನ್ಸ್ ಹೇಳ್ತೀರಾ ಆ ಥರ ಡಿಸೈನ್ ಮಾಡ್ಕೊಡ್ತೀವಿ ನಾವೇ ನಿಮಗೆ. ಇದು ನೋಡಿ, ಇದು ನೀವು ಹಿಂದೆ ಕಾಯಿ ಮೇಲೆ ಹಾಕಿದ್ರೆ ಹಾರ ಹಾಕೋಕ್ಕೆ ಅಥವಾ ಏನೋ ಹಾಕೋಕ್ಕೆ ನಿಮ್ಗೆ ಇದು ಈಸಿ ಆಯ್ತದೆ. ಅದು ಹಿಂದೆ ನೀವು ಕಾಯಿ ಮೇಲೆ ಇದು ಹಾಕೋಬೋದು. ಈ ಥರ ಫಿಟ್ ಮಾಡಿದ್ರೆ ಆಯ್ತದೆ. ಸೊ ಹೂವನ್ನ ಅಲಂಕಾರ ಮಾಡಲಿಕ್ಕೆ ಅದು ಹೆಲ್ಪ್ ಹೌದು. ಇದು 100 ರೂಪೀಸ್ ಬೀಳುತ್ತೆ ನಿಮಗೆ. ಇದು 120 ಬೀಳುತ್ತೆ. ಈ ಥರ ನೋಡಿ, ಕೈ ಕಾಲುಗಳು ಸಿಗುತ್ತೆ ಬೇಕಾದ್ರೆ. ಅದ್ರ ಮೇಲೆ ಸ್ಟೋನ್ಸು ಇದು ಬೇಕಾದ್ರೆ ನೀವು ಹಾಕೋಬೋದು ಸಪ್ರೇಟಾಗಿ, ಅಥವಾ ಇದು ಸ್ಟೋನ್ಸು ಸಪ್ರೇಟ್ ಆಯ್ತದೆ. ಅದು ಎಷ್ಟಾಗುತ್ತೆ ಸರ್? ಈ ಸ್ಟೋನ್ಸ ಇದು ನಿಮಗೆ ಬರೀ ಕಾಲ. ಅದು ಸೈಜಸ್ ಮೇಲೆ ವೇರಿಯೇಷನ್ ಆಯ್ತದೆ ಮ್ಯಾಮ್. 500 ಸ್ಟಾರ್ಟಿಂಗು. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮೇಲೆ ಪ್ರೈಸ್ ಹೋಯ್ತದೆ ಮ್ಯಾಮ್. ಆಮೇಲೆ ನಿಮಗೆ ಇದು ಬರುತ್ತೆ ಸ್ಟೋನ್ ಕಾಲು. ಇದು ನೀವು ಫಿಟ್ ಮಾಡ್ಕೋಬೋದು ಬೇಕಾದ್ರೆ. ಇಲ್ಲ ಅಂದ್ರೆ ನಿಮ್ಗೆ ಬೇಡ ಅಂದ್ರೆ ಬರೀ ಕಾಲು ಸಿಗುತ್ತೆ ನಿಮಗೆ. ಕೈ ಕಾಲು ನಿಮಗೆ ಸೇರಿ 500 ರೂಪೀಸ್ ಸ್ಟಾರ್ಟಿಂಗ್ ಪ್ರೈಸು. ಸೈಜ್ ಮೇಲೆ ವೇರಿಯೇಷನ್ಸ್ ಆಯ್ತಾ ಇರ್ತದೆ. 2 ಕಲರ್ಸ್ ನಿಮಗೆ ಸಿಗುತ್ತೆ, ಒಂದು ಯೆಲ್ಲೋ ಮತ್ತು ಇನ್ನೊಂದು ಸ್ಕಿನ್ ಕಲರು ಮ್ಯಾಮ್. ಆಮೇಲೆ ಪೀಠ ನಿಮಗೆ 100 ರೂಪೀಸ್ ಅಂತ ಸ್ಟಾರ್ಟ್ ಆಯ್ತದೆ. ಪೀಠಗಳು ಸೈಜಸ್ ಮೇಲೆ ವೇರಿಯೇಷನ್ ಐತೆ. 100 ರೂಪೀಸ್ ಸ್ಟಾರ್ಟ್ ಆಗಿ ನಿಮಗೆ 150, 500, 700, 1000 ರೂಪೀಸ್ ಗಂಟನೂ ಸಿಗುತ್ತೆ ನಿಮಗೆ. ಪೀಠ ಒಳ್ಳೆ ಕ್ವಾಲಿಟಿ ಬೇಕಾದ್ರೆ ಒಳ್ಳೆ ಕ್ವಾಲಿಟಿದು ಸಿಗುತ್ತೆ. ಇದು ನೋಡಿ, ಇದು ಇನ್ನೊಂಥರ ಹೊಸದಾಗಿ ಬಂದಿರೋ ತೋರಣ. ಇದು ಸದ್ಯಕ್ಕೆ ನಮ್ಮ ಹತ್ರ ಹೈಯೆಸ್ಟ್ ಸೇಲ್ ಇದ್ರದ್ದು ನಡೀತಾ ಇರೋದು. ಇದು ನಿಮಗೆ 450 ಬೀಳುತ್ತೆ. ಇದು ನೋಡಿ, ನಿಮಗೆ ಈ ತರ ನಿಮಗೆ ಸ್ವಲ್ಪ ಡೆಕೋರೇಟಿವ್ ಆಗಬೇಕಂದ್ರೆ ಹೂವು ಮತ್ತೆ ಇದೆರಡು ಸಿಗುತ್ತೆ. ಇದು ಲಕ್ಷ್ಮಿಗೆ ಹಾಕುವಂತದ? ಹೌದು. ಈಗ ಬಾಳೆಕಂಬ ಇವಾಗ ಸುಮಾರು ವೆರೈಟೀಸ್ಗಳು ಕೇಳ್ತಾರಲ್ವಾ, ಅದಕ್ಕೆ ಮೊದಲಾದ್ರೆ ಡೀಸೆಂಟ್ ಆಗಿ ಬರೀ ರಾಡ್ ಹಾಕ್ತಿದ್ರಿ. ಇವಾಗ ನೋಡಿ ಈ ತರ ಡೆಕೋರೇಟಿವ್ ಆಗಿ ಬಂದ್ಬಿಟ್ಟೈತೆ ನಮ್ಮ ಹತ್ರ. ಈಗ ಹೊಸ ಡಿಸೈನ್ಗಳು ಇವಾಗ ಬಂದಿರೋದು. ಇದರಲ್ಲಿ ನಿಮಗೆ ಇದು ನಿಮಗೆ 1500 ಅಂತ ಬೀಳುತ್ತೆ. 1200 to 1500 ಅಂತ ಬೀಳುತ್ತೆ. ಇದು ನಿಮಗೆ ಇದನ್ನ ಒಳ್ಳೆ ಕ್ವಾಲಿಟಿ ಇರೋದು. ಮತ್ತೆ ರಾಬಿಕಾನಿಕ್ ಸಿಕ್ಕಾಪಟ್ಟೆ ಭಾರ ಇದೆ. ಇದ್ರ ಒಳಗಡೆ ಬಾಳೆ ಕಂಬ ಗಟ್ಟಿ ಕೂರ್ಲಿ ಅಂತ ಒಂದು ರಾಡ್ ಕೂಡ ಹಾಕಿದ್ದಾರೆ ಅಲ್ವಾ? ಓಕೆ. ಇಷ್ಟು ವರ್ಷ ನಾವು ಲಕ್ಷ್ಮೀ ಹಬ್ಬ ಅಂದ ತಕ್ಷಣ ಮಣ್ಣಿನ ಮುಖ ಅಥವಾ ಬೆಳ್ಳಿ ಮುಖವನ್ನು ನೋಡ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ಮಣ್ಣಿನ ಮುಖದಲ್ಲಿರುವಂಥ ಒಂದು ಪುಟ್ಟ ಲಕ್ಷ್ಮಿ ಗೊಂಬೆಯನ್ನು ನೋಡ್ತಾ ಇದ್ದೀವಿ. ತುಂಬ ಅಲಂಕಾರವಾಗಿ ಮುದ್ದಾಗಿ ಕಾಣ್ತಾ ಇರುವಂಥ ಲಕ್ಷ್ಮಿ. ಆದರೆ ಹೊಸದಾಗಿ ಕಾಣ್ತಾ ಇರುವಂಥ ಲಕ್ಷ್ಮಿ ಗೊಂಬೆ ಅಂದರೆ ಇದು. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೇಬೇಕು ಅಂತ ಅನ್ನಿಸ್ತಾ ಇದೆ. ಸರ್, ಈ ಒಂದು ಲಕ್ಷ್ಮಿ ತುಂಬಾ ವಿಭಿನ್ನವಾಗಿದೆ. ಈಗ ಬಂದಿರೋ ಹೊಸ ರೂಪದ ಲಕ್ಷ್ಮಿ ಅಂತ ಅನ್ಕೊತೀನಿ. ಇಷ್ಟು ದಿನ ನಾವು ಕೇವಲ ಮಣ್ಣಿನ ಮುಖ ಅಥವಾ ಬೆಳ್ಳಿ ಮುಖವಾಡದಲ್ಲಿ ಲಕ್ಷ್ಮಿ ನೋಡ್ತಿದ್ವಿ. ಏನಿದು, ಯಾವ ಮುಖದ ಲಕ್ಷ್ಮಿ? ಇದು ನಿಮಗೆ ಹೊಸದಾಗಿ ಬಂದಿರುವಂಥ ಫೈಬರಿಂದ ಮಾಡಿರುವಂಥ ಮುಖವಾಡ. ಇದು ನಾರ್ಮಲಿ ಇವಾಗ ಈ ವರ್ಷನೇ ಲಾಂಚ್ ಆಗಿರೋದು. ಇದು ನಿಮಗೆ ಜಾಸ್ತಿ ಎಲ್ಲೂ ಸಿಗಲ್ಲ. ಇವಾಗ ನಾವು ಸದ್ಯಕ್ಕೆ ಇದು ನಾವು ಜಾಸ್ತಿ ಸ್ಟಾಕ್ ಇಟ್ಟಿಲ್ಲ, ಲಿಮಿಟೆಡ್ ಆಪ್ಷನ್ ಇದು ನಮಗೆ. ಇದು ನಿಮಗೆ ಹೆಂಗೆ ಥರ ಒರಿಜಿನಲ್ ಮುಖ ಹೆಂಗೆ ಬರುತ್ತೆ ಅದೇ ಥರ ಮಾಡಿರೋದು ಇದು. ಇದು ನಿಮಗೆ ಪೂರ್ತಿ ಸೆಟ್ಟು ಬೇಕಾದ್ರೆ ಸಿಗುತ್ತೆ. ಪ್ಲೇನ್ ಬೇಕಂದರೆ ಪ್ಲೇನು ಸಿಗುತ್ತೆ ನಿಮಗೆ. ಫುಲ್ ಡೆಕೋರೇಟಿವ್ ಆಗಬೇಕಂದ್ರೆ ಡೆಕೋರೇಟಿವ್ ಆಗಿ ಕೊಡ್ತೀವಿ. ಫುಲ್ ಪ್ಲೇನ್ ಬೇಕಂದ್ರೆ ಪ್ಲೇನು ಕೊಡ್ತೀವಿ ನಿಮಗೆ. ನ್ಯಾಚುರಲ್ ಆಗಬೇಕು ಅಂತಂದ್ರೆ ಫೈಬರ್ ಮೆಟೀರಿಯಲ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಮಣ್ಣಿನ ಮುಖವಾಡದನ್ನು ಯೂಸ್ ಮಾಡ್ಬೋದು. ಈ ಫೈಬರ್ ಮುಖವಾಡ ಎಷ್ಟಾಗಬಹುದು?
ಇದು ನಿಮಗೆ ಪ್ಲೇನ್ ಮಕ್ಕೋಳನ 2800 3000 ತನಕ ಬರುತ್ತೆ ಪ್ಲೇನು. ಈ ಥರ ಏನು ಅಲಂಕಾರ ಏನು ಮಾಡಿಸಿದ್ರೆ ನಿಮ್ಮ ಮೇಲೆ ಯಾವ ಥರ ನೀವು ಹಾಕ್ಸ್ತೀರಾ ಅದ್ರ ಮೇಲೆ. ವ್ಯತ್ಯಾಸ ನೋಡಬಹುದು ಸರ್. ಈಗ ಮನೆಯಲ್ಲೇ ಲಕ್ಷ್ಮಿನ ಅಲಂಕಾರವಾಗಿ ಕೂರಿಸ್ಬೇಕು ಅಂತಂದರೆ ಇಲ್ಲಿ ಸಪ್ರೇಟ್ ಆಗಿರುವಂತಹ ಎಲ್ಲ ವಸ್ತುಗಳು ಸಿಗುತ್ತೆ ಅಂತ ನಂಗೆ ಆಲ್ರೆಡಿ ಹೇಳಿದ್ರಿ. ಸೊ ಹೇಗೆ ಇದನ್ನು ಅಲಂಕಾರವಾಗಿ ರೆಡಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀರಾ? ಹೌದು, ಖಂಡಿತವಾಗಿ. ಇಲ್ಲಿ ನಿಮಗೆ ಹೆಂಗೆ ರೆಡಿ ಮಾಡಬೇಕು, ಏನು ಯೂಸ್ ಮಾಡಬೇಕು ಅದೆಲ್ಲ ನಿಮಗೆ ತೋರಿಸ್ತೀನಿ. ನೀವೇ ಐಟಮ್ಸ್ ಎಲ್ಲ ತೊಗೊಂಡೋಗಿ ಮನೇಲಿ ನಿಮ್ಗೆ ಹೆಂಗೆ ಇಷ್ಟ ಆಯ್ತಿದೆ ಹಂಗೆ ನೀವು ಮಾಡ್ಕೋಬೋದು. ಸೊ ಮೊದಲಿಗೆ ಒಂದು ಪೀಠ ಇಟ್ಕೊಂಡಿದ್ದೀರಾ? ಕೆಳಗಡೆ ಒಂದು ಪೀಠ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಇದಿಟ್ಟಿರ್ತೀನಿ. ಓಕೆ. ಇದ್ರ ಮೇಲೆ ಫಸ್ಟ್ ಈಗ ಮುಕುಟ ಹಾಕಿ ರೆಡಿ ಮಾಡ್ತೀನಿ. ಓಕೆ. ಫಸ್ಟ್ ನಾವು ಹಾಂ. ಕಾಯಿಯಿಂದ ಅದಕ್ಕೆ ಒಂದು ಬ್ರಷ್ ಯೂಸ್ ಮಾಡ್ತಾ ಇದೀವಿ. ಓಕೆ. ಫಸ್ಟ್ ಇದು ಮಾಡಿಟ್ಟಿರ್ತೀವಿ. ಹ್ಞೂ. ಇದು ನೋಡಿ, ಇಲ್ಲಿ ಫಸ್ಟ್ ಸಿಲಿಕಾನ್ ಗಮ್ ಇಟ್ಟಿರ್ತೀವಲ್ಲ, ಆ ಗಮ್ನ ಈ ಥರ ನಿಮಗೆ ಹೆಂಗೆ ಬರುತ್ತೆ ಸ್ವಲ್ಪ ಸೈಡ್ ಎಲ್ಲ ಜಾಗದಲ್ಲಿ ಹಾಕಿ ಇದೇ ಥರ ಅಂಟಿಸ್ಬೇಕು. ಹಿಂಗೆ ಹಾಕಿದ್ರೆ ಅದು ಮತ್ತೆ ಆಚೆ ಹಂಗೆ ಬರಲ್ಲ ಅಷ್ಟೊಂದು ಈಸಿಯಾಗಿ. ಸ್ವಲ್ಪ ಇದಾದರೆ ಮತ್ತೆ ನೀವು ಗಮ್ ತೊಗೊಂಡು ಹಾಕೋಬೋದು, ಏನೋ ಪ್ರಾಬ್ಲಮ್ ಆಗಲ್ಲ. ಓಕೆ. ಈಗ ಇನ್ನು ಕೂಡ ನೋಡಿ ಮುಂದೆ ಇಲ್ಲಿ ಹಾಕ್ತೀನಿ. ಸೊ ಅಲ್ಲಿ ನಾವು ಕಾಯಿ ಹಾಕ್ತೀವಿ. ಈಗ ಸದ್ಯಕ್ಕೆ ನೀವು ಹಾಕಿದ್ದೀನಿ, ಅದರಿಂದ ದಾರಿಂದ ಕಟ್ಟಬೇಕು. ದಾರ ಎಲ್ಲಿಂದ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿದ್ದೀವಿ. ಓಕೆ. ಇವಾಗ ನೋಡಿ ಕರೆಕ್ಟಾಗಿ ಕಾಣುತ್ತೆ ನಿಮಗೆ. ಇದರಲ್ಲಿ 2 ಟೈಪ್ ಸಿಗುತ್ತೆ, ಒಂದು ಸಿಲ್ವರು, ಅದು ಬಿಟ್ಟರೆ ನಿಮಗೆ ಗೋಲ್ಡ್ ಬೇಕಂದ್ರೆ ಗೋಲ್ಡು ಸಿಗುತ್ತೆ ನಿಮ್ಗೆ ಇಲ್ಲಿ. ನೀವು ಯಾವ್ದು ಬೇಕಾದ್ರೂ ಹಾಕೋದು, ನಿಮ್ಗೆ ಹೆಂಗೆ ಇಷ್ಟ ಆಯ್ತಿದೆ ಹಂಗೆ. ಓಕೆ. ಓಕೆ, ಈಗ ಸದ್ಯಕ್ಕೆ ನೀವು ಸಿಲ್ವರ್ ಮುಕುಟ ಹಾಕಿದ್ದೀರಾ? ಓಕೆ. ಅದ್ರ ಮೇಲೆ ನೀವು ಇದು ಸಿಲ್ವರ್ ಕೋಟೆಡ್ ಮತ್ತು ಗೋಲ್ಡ್ ಕೋಟೆಡ್ ಹಾರ. ಎಷ್ಟಾಗುತ್ತೆ ಸರ್ ಅದು ಹಾರ? ಸಿಲ್ವರ್ ಮತ್ತು ಜರ್ಮನ್ ಸಿಲ್ವರ್ ಇದು ನಿಮಗೆ 1200 ಬೀಳುತ್ತೆ. ಇದನ್ನ ಈ ಥರ ಹಾಕೋಬೋದು. ಇದು ನಿಮಗೆ ಸಿಲ್ವರ್ ಕಾಲು. ಇದು ನಿಮ್ಗೆ ಈ ಥರ ಹಾಕೊಂಡು ಈ ಥರ ಫಿಟ್ ಮಾಡ್ಕೋಬೋದು. ಓಕೆ. ಇದು ನೋಡಿ ಸಿಲಿಕಾನ್ ಗಮ್ಮು ಯಾವ ಥರ ಯೂಸ್ ಮಾಡ್ಬೋದು ಅಂತ ಬರೀ ಹಿಂಗೆ ಹೇಳಿದ್ರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಇಲ್ಲಿ ಗಮ್ ಹಾಕೋಬೋದು. ಇಲ್ಲಿ ಗಮ್ ಹಾಕಿ ಇದು ಆ್ಯಕ್ಚುಲಿ ದಾರದಿಂದ ಕಟ್ಟಬೇಕು. ನಾನೀಗ ಸದ್ಯಕ್ಕೆ ಗಮ್ ಹಾಕ್ತಾಯಿದ್ದೀನಿ. ಸೊ ಅದು ತೆಗಿಬೇಕಾದ್ರೆ ಅದು ಕಟ್ ಆಗೋದು ಆ ಥರ ಏನೂ ಆಗಲ್ಲ? ಏನೂ ಆಗಲ್ಲ ಮ್ಯಾಮ್. ಇದು ನೋಡಿ ನಾನೇ ಇಷ್ಟು ಫೋರ್ಸ್ ಮಾಡ್ತಾಯಿದ್ದೀನಿ. ಇದು ನೋಡಿ ಇಷ್ಟು ಫೋರ್ಸ್ ನಾನೇ ಕೊಡ್ತಾಯಿದ್ದೀನಿ, ಏನೂ ಆಯ್ತಲ್ಲ ಇದು. ಓಕೆ. ಈಗ ಸದ್ಯಕ್ಕೆ ಗಮ್ ಹಾಕ್ತಾಯಿದ್ದೀನಿ ನಾನೇ. ನೋಡಿ ಈ ಥರ ಗಮ್ ಹಾಕ್ಬಿಟ್ಟು ಸೈಡಿಗೆ ಹಾಕಿದ್ರೆ ಸಾಕು. ಇದು ಸಿಂಪಲ್ಲಾಗಿ ಈಗ ರೆಡಿ ಆಗೈತೆ. ನಿಮ್ಗೆ ಇನ್ನೂ ಡೆಕೋರೇಟಿವ್ ಆಗಿ ಬೇಕಂದರೆ ಇನ್ನೂ ಎಷ್ಟು ಡೆಕೋರೇಟಿವ್ ಆಗಿ ಬೇಕು ಅಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಐತೆ ಇಲ್ಲಿ. ನಿಮಗೆ ಎಷ್ಟು ಡೆಕೋರೇಟಿವ್ ಅಷ್ಟು ಡೆಕೋರೇಟಿವ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಅರ್ಥ ಆಗಲಿಲ್ವಾ, ನಿಮಗೆ ಕನ್ಫ್ಯೂಷನ್ ಆಯಿತಾ, ಇಲ್ಲೇ ಬಂದು ನಾವೇ ರೆಡಿ ಮಾಡಿಕೊಡ್ತೀವಿ ನಿಮಗೆ. ಇಲ್ಲಿ ಬಂದರೆ ನಾವೇ ನಿಮ್ಗೆ ಯಾವ ಥರ ಬೇಕು ಆ ಥರ ರೆಡಿ ಮಾಡಿಕೊಡ್ತೀವಿ. ನಿಮ್ಮ ಮುಂದೆನೇ ನಿಮಗೆ ಏನೇನು ಬೇಕು ಅದೆಲ್ಲ ನಿಮ್ಮ ಮುಂದೆ ಕೊಡ್ತೀವಿ. ಎಲ್ಲ ಐಟಮ್ಸು ನಿಮ್ಗೆ ಏನೇನು ಬೇಕು ಅದೇ ಪಿಕ್ ಮಾಡಿ ಸೈಡ್ಗೆ ಇಟ್ಟಿದ್ರೆ ನಿಮಗೆ ಮಾಡಿಕೊಡ್ತೀವಿ ನಾವು ರೆಡಿ ಎಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಜರ್ಮನ್ ಸಿಲ್ವರ್ ಅಂತ ಒಂದು ಪೂಜಾ ಸಾಮಗ್ರಿಗಳನ್ನು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಅದರಲ್ಲೂ ಕುಂಕುಮದ ಭರಣಿ ಇರ್ಬೋದು, ದೀಪ ಇರ್ಬೋದು. ಸೊ ಈ ಒಂದು ಜರ್ಮನ್ ಸಿಲ್ವರ್ ಅಂತಂದರೆ ಹೇಗಿರುತ್ತೆ, ಅದರ ಪ್ರೈಸ್ ಏನು, ಸಿಲ್ವರ್ಗೂ ಅದಕ್ಕೂ ಇರೋ ವ್ಯತ್ಯಾಸ ಏನು, ಇದ್ರ ಬಗ್ಗೆ ಒಂದು ಕುತೂಹಲ ಇದ್ದಿದ್ದರಿಂದ ಜರ್ಮನ್ ಸಿಲ್ವರ್ ಏನು ಪ್ರೈಸ್ ಇರುತ್ತೆ, ಏನೆಲ್ಲ ಸಿಗುತ್ತೆ ಆ ಜರ್ಮನ್ ಸಿಲ್ವರಲ್ಲಿ ನೋಡೋಣ ಬನ್ನಿ. ಹಬ್ಬಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಅನ್ನೋದಕ್ಕಿಂತ ಜರ್ಮನ್ ಸಿಲ್ವರ್ ಹೆಚ್ಚು ಉಪಯೋಗಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಏನೆಲ್ಲ ಪದಾರ್ಥಗಳು ಸಿಗುತ್ತೆ ಜರ್ಮನ್ ಸಿಲ್ವರಲ್ಲಿ? ಸಿಲ್ವರ್ಗೂ ಜರ್ಮನ್ ಸಿಲ್ವರ್ಗೂ ಇರೋ ಡಿಫ್ರೆನ್ಸ್ ಏನು? ಮ್ಯಾಮ್ ಫಸ್ಟು ಸಿಲ್ವರ್ ಅಂದರೆ ಪ್ಯೂರ್ ಸಿಲ್ವರ್ ಬರುತ್ತೆ. ಜರ್ಮನ್ ಸಿಲ್ವರ್ ಅದ್ರ ಕೋಟೆಡ್. ಓಕೆ. ಜಸ್ಟ್ ಒಂದು ಮೆಟಲ್ ಮೇಲೆ ಜರ್ಮನ್ ಸಿಲ್ವರ್ ಕೋಟೆಡ್ ಮಾಡಿದ್ರು. ಇವಾಗ ನನ್ನ ಹತ್ರ ಒಂದು ದೀಪ ಇದೆ, ಇದು ಫುಲ್ ಜರ್ಮನ್ ಸಿಲ್ವರ್ ಕೋಟೆಡ್ ವಿತ್ ಲಕ್ಷ್ಮಿ ಕೂರಿಸಿದ್ದಾರೆ ದೀಪ. ಇದು ಇವಾಗೆಲ್ಲ ಆಲ್ಮೋಸ್ಟ್ ಗಿಫ್ಟ್ ಕೊಡೋಕ್ಕೆ ಮತ್ತೆ ದೇವರು ಮುಂದೆ ಇಡೋದು ಜರ್ಮನ್ ಸಿಲ್ವರ್ ಜಾಸ್ತಿ ಪ್ರಿಫರ್ ಮಾಡ್ತಿದ್ದಾರೆ. ಇವಾಗ ಈ ಥರ ಕುಂಕುಮ ಬಟ್ಲೆ ಹೇಳ್ತಿದ್ರು, ಇದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಅವ್ರು ಯೂಸ್ ಮಾಡ್ತಾರೆ. ಆಮೇಲೆ ಈ ಥರ ಚಿಕ್ಕ ಚಿಕ್ಕ ದೀಪಗಳಿದೆ. ಇದು ಬೇಸಿಕಲಿ ರೇಂಜ್ ಸ್ಟಾರ್ಟ್ ಆಗಿದೆ ನಮ್ಮ ಹತ್ರ 150 ಸ್ಟಾರ್ಟ್ ಇದೆ ಜರ್ಮನ್ ಸಿಲ್ವರ್ದು. 150 ನಿಮಗೆ 3000 4000 ತನಕನೂ ಇದೆ. ಈ ಥರ ದೀಪಗಳಿದೆ. ಆಮೇಲೆ ದೇವಿಗೆ ಇವಾಗ ಕೂರ್ಸೋದು ಒಂದು ಚಂಬು ಅಂತ ಜರ್ಮನ್ ಸಿಲ್ವರ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಪ್ಯೂರ್ ಜರ್ಮನ್ ಸಿಲ್ವರ್ ಕೊಂಬು. ಇದು ಕಪ್ಪಾಗಲ್ವಾ? ಇಲ್ಲ ಮ್ಯಾಮ್, ಇದು ಬೇಗ ಕಪ್ಪಾಗಲ್ಲ. ನೀವ್ ಹೆಂಗ್ ಯೂಸ್ ಮಾಡ್ತೀರ ಅದ್ಮೇಲೆ. ಕಪ್ಪಾದ್ರೂ ಒಂದು ಲಿಕ್ವಿಡ್ ಬರುತ್ತೆ, ಅದ್ ನೀವ್ ಯೂಸ್ ಮಾಡಿ ಇದು ವಾಪಸ್ ಶೈನ್ ಮಾಡಿಸ್ಬೋದು. ಓಕೆ.
ಇದು ನಿಮಗೆ ಪ್ಲೇನ್ ಜರ್ಮನ್ ಸಿಲ್ವರ್ ಮಕೋಡ ಸಿಗುತ್ತೆ. ಇದರಲ್ಲಿ ನಿಮಗೆ ವಿತ್ ಡೆಕೋರೇಷನ್ ಬೇಕಂದ್ರೆ ವಿತ್ ಡೆಕೋರೇಷನು ಸಿಗುತ್ತೆ ಇದರಲ್ಲಿ ನಿಮಗೆ. ಓಕೆ ಓಕೆ. ಇದರಲ್ಲಿ ಸಿಂಗಲ್ ಪೇರ್ ಕೇಳಿದ್ರೆ ಅದು ಸಿಗುತ್ತೆ ನಿಮಗೆ. ಇದರಲ್ಲಿ 2 ಸೈಜಸ್ ಸಿಗುತ್ತೆ ನಿಮಗೆ. ಇದು ಬೇಕಾದರೆ ನಿಮಗೆ ಎಷ್ಟು ಬೇಕು ಅಷ್ಟು ನಿಮಗೆ ಸಿಗುತ್ತೆ. ಓಕೆ. ಸೊ ಗಿಫ್ಟ್ ಕೊಡೋಕ್ಕೆಲ್ಲ ತುಂಬಾ ಹೌದು, ಇದು ನಿಮಗೆ ಆರಾಮಾಗಿ ಗಿಫ್ಟ್ ಕೊಡೋದ್ರೆ ನಿಮ್ಗೆ ಯೋಚನೆ ಬಂದ್ಬಿಡುತ್ತೆ ಅದು ಏನು ಗಿಫ್ಟ್ ಕೊಡೋದ ಅಂತ. ಅದರಲ್ಲಿ ನಿಮಗೆ ಈ ಥರದ್ದು ಕೊಡ್ಬೋದು ಆರಾಮಾಗಿ. ಬೇರೆ ಬೇರೆ ಸೈಜು, ಬೇರೆ ಬೇರೆ ವೆರೈಟಿ, ಬೇರೆ ಬೇರೆ ಡಿಸೈನಲ್ಲಿ ನಿಮ್ಗೆ ಯಾವ ಡಿಸೈನು ಯಾವ ಸೈಜ್ ಬೇಕು ಅದರಲ್ಲಿ ಸಿಗುತ್ತೆ. ಓಕೆ ಸರ್, ಇಲ್ಲಿ ಹೋಲ್ಸೇಲ್ ಮಾತ್ರನಾ ಅಥವಾ ರೀಟೇಲ್ಗೂ ಅವಕಾಶ ಇದೆಯಾ? ಬಂದು ಸಿಂಗಲ್ ಪೀಸ್ ಎಲ್ಲ ತೊಗೊಂಡು ಹೋಗ್ಬೋದಾ? ಇಲ್ಲ ಮ್ಯಾಮ್, ಇವಾಗ ರಿಟೇಲು ಕೊಡ್ತಿದ್ದೀವಿ. ಬೇಸಿಕ್ಲಿ ನಮ್ಮದು ಹೋಲ್ಸೇಲ್ ಶಾಪೇ, ಜೊತೆ ರಿಟೇಲು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಸೊ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಏನಾದರೂ ಆಫರ್ ಸಿಗ್ಬೋದಾ? ಹಾಂ ಮ್ಯಾಮ್, ಯಾರು ನಿಮ್ಮ ಚಾನಲಿಂದ ನೋಡ್ಬಿಟ್ಟು ಬಂದರೆ ಹಾಕ್ಕೊಡೋಣ ಅವ್ರಿಗೆ ಆಫರ್. ಮಾರ್ಕೆಟಲ್ಲಿ ಯಾವೆಲ್ಲ ಥರದ ಪುಟಾಣಿ ಲಕ್ಷ್ಮಿ ಗೊಂಬೆಗಳು ಬಂದಿದೆ ಅಂತ, ಬಡ್ಜೆಟ್ಟು ಎಷ್ಟು ಇದ್ದರೆ ನಾವು ಏನೆಲ್ಲ ತೊಗೋಬೋದು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟರು. ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಮೂಲಕ ನೀವು ಶ್ರೀರಾಜ್ ನಾವಲ್ಟೀಸಿಗೆ ಬಂದರೆ ಆಫರ್ಸ್ಗಳು ಕೂಡ ಕೊಡ್ತಾ ಇದ್ದಾರೆ. ಆದಷ್ಟು ಸಿಗುವಷ್ಟು ಡಿಸ್ಕೌಂಟ್ ಕೂಡ ಲಭ್ಯ ಇದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಮೂಲಕ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತೆ ಮತ್ತೊಂದು ವಿಡಿಯೋಂದಿಗೆ ಕೃತಿಕಾ ನಿಮ್ಮ ಮುಂದೆ ಬರ್ತಾಳೆ. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್.